ಗೈಸ್, ನಾನು ಜಸ್ಟ್ ನಾವು ವರ್ಕ್ ರೈಲ್ವೆ ಸ್ಟೇಷನಿಂದ ಬಂದು ರೀಚ್ ಆಗಿದ್ದಾಯಿತು. ಆ್ಯಂಡ್ ಪ್ಲೇಸ್ ಈ ಥರ ಕಾಣಿಸುತ್ತೆ. ಸೊ ಇಲ್ಲಿಂದ ನಮ್ಮ ರೂಮ್ ಬಂದಿರೋದು 3.5 ಕಿಲೋಮೀಟರ್ ಇದೆ, ಬಟ್ 200 ಕೇಳ್ತಿದ್ದಾರೆ. ಲೆಟ್ ಸಿ. ನಾನೀಗ ಗಾಡಿ ತಗೊಂಡು ಒಂದು ಬ್ರೇಕ್ಫಾಸ್ಟ್ ಸ್ಪಾಟಿಗೆ ಬಂದಿದ್ದೀನಿ. ಇದು ನಾನು ಇರೋ ರೋಡಲ್ಲೇ ಇರೋವಂಥದ್ದು. ಸೊ ಚೀಕು ಅಂತ ಹೇಳ್ಬಿಟ್ಟು. ಸೊ ಇದೇ ಗೈಸ್ ಬ್ರೇಕ್ಫಾಸ್ಟ್ ಅಂತ ಬಂದಿರೋದು. ಪ್ಲೇಸ್ ಅಂತೂ ಸೂಪರ್ ಆಗಿದೆ ಆಯ್ತಾ. ಸುತ್ತಮುತ್ತ ಅಫ್ಕೋರ್ಸ್ ಕೇರಳ ಯಾವಾಗಲೂ ಹಿಂಗೆ ಇರುತ್ತೆ. ನನಗೆ ಇರೋ ಸ್ಟೇಯಲ್ಲೇ ಕಾಂಪ್ಲಿಮೆಂಟ್ರಿ ಬ್ರೇಕ್ಫಾಸ್ಟ್ ಇತ್ತು. ಬಟ್ ಥಿಂಗ್ ಏನಪ್ಪ ಅಂದರೆ ನಂದು 2 o'clock ಚೆಕ್ ಇನ್ ಇದ್ದಿದ್ದು. ಸೊ ಹಾಗಾಗಿ ಅವತ್ತು ಬ್ರೇಕ್ಫಾಸ್ಟ್ ನನಗೆ ಇನ್ಕ್ಲೂಡ್ ಆಗಿರಲಿಲ್ಲ. ಪ್ಲಸ್ ಇಲ್ಲೇ ಒಂದು 100, 200, 250 ಮಿನಿಟ್ ಡಿಸ್ಟೆನ್ಸಲ್ಲಿ ಇದೊಂದು ಹೋಟ್ಲಿತ್ತು ಅಂತ ಇಲ್ಲಿಗೆ ಬಂದೆ. ಸ್ವಲ್ಪ ದೋಸೆ ಉಳಿಯಿತು. ಐ ಟೋಲ್ಡ್ ದೆಮ್ ಅವ್ರಿಗೆ ಮಲಯಾಳಂ ಮಾತ್ರನೇ ಬರೋದು, ಬೇರೆ ಯಾವ ಭಾಷೆ ಬರ್ತಿಲ್ಲ. ನಾನು ಸಮೂಹ ಹೆಂಗೋ ಹೇಳಿದೆ ದೋಸೆ ಉಳಿಯಿದೆ ಅಂತ ಹೇಳಿಬಿಟ್ಟು. ಆಮೇಲೆ ಅವ್ರು ಅರ್ಥ ಮಾಡಿಕೊಂಡ್ರು ಸ್ವಲ್ಪ ಹೇಳಾದ್ಮೇಲೆ. ಆಮೇಲೆ ಆಮ್ಲೆಟ್ನ ಹಾಕ್ಸ್ಕೊಂಡು ತಿಂದೆ. ಸ್ವಲ್ಪ ಸಮಾಧಾನ ಅನ್ನಿಸ್ತು ನನಗೆ. ಅದಾದಮೇಲೆ ನಮ್ಮದು ಕೇರ್ ಟೇಕರ್ ಏನಾರು ಇದಾರಲ್ವ, ಸೊ ಅವರು ಸ್ವಲ್ಪ ಹೆಲ್ಪ್ ಮಾಡ್ತಾರೆ. ನಮ್ಗೆ ಏನಾದ್ರು ಶೂಟ್ಸ್ ಎಲ್ಲ ಮಾಡ್ಕೊಡ್ಬೇಕು ಅಂದ್ರೆ, ನಮ್ಮ ಜೊತೆ ಬರಬೇಕು ಅಂದ್ರೂ ಕೂಡ ಬರ್ತಾರೆ, ಹೆಲ್ಪ್ ಮಾಡ್ತಾರೆ. ಸೊ ಅದರಿಂದ ಒಂದು ಸ್ವಲ್ಪ ಈಸಿ ಆಯ್ತಾ. ಸಕ್ಕದಾಗಿದೆ. ಕ್ಯಾಮ್ರಾ ಎಷ್ಟು ಜಸ್ಟಿಸ್ ಮಾಡ್ತಿದೆ ಅಂತ ನನಗೆ ಗೊತ್ತಾಗ್ತಿಲ್ಲ, ಬಟ್ ತುಂಬಾನೇ ಬ್ಯೂಟಿಫುಲ್ ಆಗಿದೆ ಪ್ಲೇಸು. ಈ ರೋಡ್ ಫುಲ್ಲು ಕೆಫೆಗಳಿರೋಂಥ ಜಾಗ ಇದು. ಬಟ್ ಇನ್ನೂ ಯಾವುದು ಅಷ್ಟು ಓಪನ್ ಆಗಿಲ್ಲ ಅನ್ಸುತ್ತೆ, ಬಟ್ ತುಂಬಾನೇ ಚೆನ್ನಾಗಿದೆ. ಯು ಕ್ಯಾನ್ ಸಿ ದಿಸ್ ಪ್ರತಿ ರೂಮ್ ಕ್ಲೀನ್ ಮಾಡಿಲ್ಲ ಗೈಸ್. ಅದಕ್ಕೆ ನಾನು ಇನ್ನೂ ಏನಪ್ಪ ಫ್ರೆಶ್ ಅಪ್ ಆಗಿಲ್ಲ, ರೆಡಿ ಆಗಲಿಲ್ಲ. ಜಸ್ಟು ಟ್ರೈನಲ್ಲೇ ಫೇಸ್ ಎಲ್ಲ ವಾಶ್ ಮಾಡ್ಕೊಂಡಿದ್ದಾಯಿತು. ಆ್ಯಂಡ್ ಇವಾಗ ಜಸ್ಟು ಹೋಗಿ ನೋಡೋಣ ಏನಿದೆ ಎತ್ತ ಇದೆ ಅಂತ ಹೇಳ್ಬಿಟ್ಟು. ಸೋ ಪ್ರಿಟಿ. ಸ್ವಲ್ಪ ಬಿಸಿಲಿದೆ, ಬಟ್ ಪರವಾಗಿಲ್ಲ, ಇರ್ಬೋದು. ಅಷ್ಟೊಂದೇನು ಹ್ಯೂಮಿಡಿಟಿ ಕೂಡ ಇಲ್ಲ. ಮಳೆ ತುಂಬ ಬಂದು ಹೋಗಿದೆ. ಸಾಯಂಕಾಲ ನಾನು ಟ್ರೈನಲ್ಲಿ ಬರ್ಬೇಕಾದ್ರೆ ನಾನು ನೋಡ್ತಿದ್ದೆ, ಬಟ್ ತುಂಬ ಚೆನ್ನಾಗಿದೆ. ಬಂದರೆ ನೀವು ಇಲ್ಲೇ ಶಾಪಿಂಗ್ ಸಹ ಮಾಡ್ಕೋಬೋದು. ಆಮೇಲೆ ಕೇಳೋಣ ಪ್ರೈಸಸ್ ಎಷ್ಟು ಅಂತ ಹೇಳಿ. ನಾನು ಫಿಶ್ ಫ್ರೈನೂ ಆರ್ಡ್ರ್ ಮಾಡ್ಕೊಂಡಿದ್ದೀನಿ. ಇದೊಂಥರ ಫಿಶ್ ಕಬಾಬ್ ಥರನೇ ಇದೆ ಆ್ಯಕ್ಚುಲಿ ಹೇಳಬೇಕು. ಸೊ ಸೇಮ್ ಕಬಾಬ್ ಥರನೇ ಕೊಟ್ಟವ್ರೆ. ವಾಟ್ ಟು ಡೂ, ಹ್ಯಾವ್ ಟು ಈಟ್ ದ ಸೇಮ್ ವಿತ್ ಮೈ ಫೇವ್ರೆಟ್ ವರ್ಜಿನ್ ಮೊಜಿಟೋ. ನಾನಿರೋ ರೂಮ್ ಅಲ್ಲಿಂದ ಎಂಟ್ರೆನ್ಸ್ ಆಯಿತಾ. ಸೊ ಇದು ಕಂಪ್ಲೀಟ್ಲಿ ನಾನು ಇಲ್ಲಿ ಕುತ್ಕೊಂಡು ಚಿಲ್ ಮಾಡೋವಂಥದ್ದು. ಇದಾದಮೇಲೆ ಈ ಕಡೆ ಬಂದರೆ ಈ ಥರದ್ದೊಂದು ಕುತ್ಕೊಳ್ಳೋಕ್ಕೊಂದು ಕೂತಿದ್ದಾರೆ. ಬಟ್ ಜಾಸ್ತಿ ಜನ ಇದ್ದರೆ ಯೂಸ್ ಆಗುತ್ತೆ, ಇಲ್ಲಾಂದರೆ ಇಲ್ಲ. ಸೊ ಇಲ್ಲಿಂದ ನನಗೆ ಅಲ್ಲಿ ಕಾಣಿಸ್ತಿದೆಯಲ್ಲ, ಸೊ ಅದು ಬೀಚ್. ನನಗೆ ಅಷ್ಟು ಕ್ಲಿಯರಾಗಿ ಕಾಣಿಸ್ತಾ ಇರ್ಬೋದು, ಬಟ್ ಆಮೇಲೆ ತೋರಿಸ್ತೀನಿ ನಿಮ್ಗೆ ಆಯಿತಾ. ನೆಕ್ಸ್ಟು ಎಂಟ್ರೆನ್ಸ್ ಬಂದು ಈ ಥರ. ಸೊ ರೂಮ್ ಈ ಥರ ಇದೆ, ಸ್ಟ್ರೈಟ್ ಇದೆ ಇದು. ಈ ಕಡೆ ವಾರ್ಡ್ರೋಬ್ ಥರ ಕೊಟ್ಟಿದ್ದಾರೆ ಏನಾರು ಇಟ್ಕೊಳ್ಳೋಕ್ಕೆ. ನೆಕ್ಸ್ಟು ಬರೋದಾದರೆ ವಾಶ್ರೂಮ್ ತುಂಬಾ ದೊಡ್ಡದಾಗಿದೆ. ಒಂದು ರೂಮ್ ಸೈಜ್ ಇದೆ ವಾಶ್ರೂಮ್ ಆ್ಯಕ್ಚುಲಿ ಹೇಳ್ಬೇಕಂದ್ರೆ. ಆ್ಯಂಡ್ ಕೇರ್ ಟೇಕರ್ ಇಲ್ಲೇ ಇರ್ತಾರೆ ಯಾವಾಗಲೂ. ನಾನು ದಿಸ್ ಇಸ್ ಮೀ ರೆಡಿ ಆಗಬೇಕು ಗೈಸ್ ಆ್ಯಕ್ಚುಲಿ. ಎಸ್, ನೆಕ್ಸ್ಟು ಬರೋದಾದರೆ ಸೊ ಫುಲ್ ಬೆಡ್ಡು ಚೆನ್ನಾಗಿದೆ. ಒದ್ದಾಡ್ಬಿಡ್ಬೋದು ಮಲ್ಕೊಂಡು. ನಾನಂತೂ ಇಷ್ಟೇ ಇರೋದು. ಡೋರ್ ಹತ್ರ ಬಂದು ಕೂಡಲೇ 2 ಚೇರ್ ಇದೆ. ಸೊ ಈ ಥರ ಇದೆ, ಟೇಬಲ್ ಇದೆ. ಬಂದು ಕೂಡಲೇ ಈ ಥರ ಕಾಣಿಸುತ್ತೆ. ಸೊ ಇಲ್ಲೊಂದು ಮಿರರ್ ಇದೆ, ರೆಡಿ ಆಗೋಕ್ಕೆ ವಾಟರ್ ಬಾಟಲ್ಸ್ ಇಟ್ಟಿದ್ದಾರೆ. ಟೇಬಲ್ ಇದೆ, 2 ಚೇರ್ ಇದೆ ಕುತ್ಕೊಂಡು ಚಿಲ್ ಮಾಡೋಕ್ಕೆ. ಹೆಲ್ಮೆಟ್ಸ್ ಕೊಟ್ಟಿದ್ದಾರೆ ಗಾಡಿದು. ಸೊ ಎಸ್, ದಿಸ್ ಇಸ್ ಕಂಪ್ಲೀಟ್ಲಿ ರೂಮ್ ಟೂರ್ ಗೈಸ್. ಡೀಟೇಲ್ಸ್ ಬೇಕಾದ್ರೆ ಹಾಕಿರ್ತೀನಿ. ಆಚೆ ಹೋದಾಗ ಇನ್ನು ಸ್ವಲ್ಪ ತೋರಿಸ್ತೀನಿ ಆಯಿತಾ.
ಆಚೆ ಬಂದರೆ ತುಂಬ ಹ್ಯುಮಿಡಿಟಿ ಇದೆ, ಅಂದರೆ ತುಂಬಾ ಅಲ್ಲ ಬಟ್ ಹ್ಯುಮಿಡಿಟಿ ಇದೆ, ಒಳಗಡೆ ಎ ಸಿ ಮತ್ತು ಫ್ಯಾನ್ ಇರೋ ಕಾರಣ. ಸೊ ದಿಸ್ ಇಸ್ ಮೈ ಲುಕ್. ನಾನು ಹಿಂಗೆ ರೆಡಿ ಆಗಿದ್ದೀನಿ, ಬ್ಲ್ಯಾಕ್ ಪ್ಯಾಂಟ್ ಮತ್ತು ಯೆಲ್ಲೋ ಕಲರ್ ಟಾಪ್ನ ಹಾಕ್ಕೊಂಡಿದ್ದೀನಿ, ಸೂರ್ಯಂಗೆ ಸ್ವಲ್ಪ ಕಾಂಪಿಟೇಷನ್ ಕೊಡ ಅಂತ ಹೇಳ್ಬಿಟ್ಟು. ಆ್ಯಂಡ್ ಬ್ರೌನ್ ಈಸ್ ಮೈ ಫೇವ್ರೆಟ್ ಲಿಪ್ಸ್ಟಿಕ್. ನಾನು ಎಷ್ಟು ಲಕ್ಕಿ ಅಂದರೆ ಯಾವುದೇ ಪ್ಲೇಸ್ಗೆ ಹೋದ್ರೂ ತುಂಬ ಫೇಮಸ್ ಏನಿರ್ತಲ್ಲ ರೆಸ್ಟೋರೆಂಟ್ ಸ್ಪೆಷಲಿ ತುಂಬ ಹತ್ರದಲ್ಲೇ ಇರುತ್ತೆ, ಒಂದು 3-4 ಅಥವಾ 6 ಕಿಲೋಮೀಟ್ರ್ ಒಳಗಡೆ ಇರುತ್ತೆ. ಚಿಮ್ನಿ ಅಂತ ತುಂಬ ಫೇಮಸ್ ಆಗಿತ್ತು, ಅದನ್ನು ನೋಡಿದ್ದೆ, ಒಳ್ಳೆ ರಿವ್ಯೂಸ್ ಇತ್ತು ಅಂತ ಜಾಗಕ್ಕೆ ಬಂದೆ. ತುಂಬ ಜನ ಇದ್ದರೂ ಕೂಡ ಆ್ಯಂಬಿಯನ್ಸ್ ತುಂಬ ಗ್ರೀನರಿಲಿ ಮಾಡಿದರೆ ತುಂಬ ಅಟ್ರಾಕ್ಟಿವ್ ಆಗಿ ಕೂಡ ಇರುತ್ತೆ. ಬಂದಾಗ ಏನಪ್ಪ ಆಯಿತು ಅಂದರೆ ಓಕೆ, ನಾನು ಫುಡ್ಡನ್ನು ಆರ್ಡ್ರ್ ಮಾಡಿದೆ, ಫುಡ್ಡನ್ನೆಲ್ಲ ತೊಗೊಂಡ್ರು. ಬಟ್ ನಿಮ್ಗೆ ಗೊತ್ತಿದೆ ಕೇರಳದಲ್ಲಿ ಅಥವಾ ವರ್ಕಳ ಈ ಸರೌಂಡಿಂಗಲ್ಲಿ ಫುಲ್ಲೂ ಕೋಕೋನಟ್ ಆಯಿಲ್ ಹಾಕಿ ಅವ್ರು ಅಡುಗೆ ಮಾಡೋದು ಮೋಸ್ಟ್ ಆಫ್ ದ ರೆಸ್ಟೋರೆಂಟಲ್ಲಿ ಅದೇ ಇರುತ್ತೆ ಆಯಿತಾ. ಬಟ್ ನನಗೆ ತಿನ್ನೋಕ್ಕಾಗ್ತಿಲ್ಲ. ನಾನೇನು ಪರೋಟ ತೊಗೊಂಡೆ, ಚಿಕನ್ ತೊಗೊಂಡೆ, ತುಂಬ ತಣ್ಣಗಾಗ್ಬಿಟ್ಟಿದೆ ಆಯಿತಾ. ಫೀಡ್ಬ್ಯಾಕ್ ಕೊಟ್ಬಿಟ್ಟೆ ಬಂದೆ ಬರ್ಬೇಕಾರೆ ಬ್ರೋ. 1700 ಏನೋ ಬಿಲ್ ಆಯಿತು ಸಮಥಿಂಗ್. ಬಟ್ ನೋಡಿದ್ರೆ ಎಲ್ಲ ತಣ್ಣಗಿದೆ ಬ್ರೋ ಅಂತ ಹೇಳ್ಬಿಟ್ಟು ಬಂದೆ. ಬಟ್ ನಾನು ಏನು ಕಲ್ತ್ಕೊಂಡೆ ಅಂದರೆ ತಿಂದಾದ್ಮೇಲೆ ತಣ್ಣಗಿದೆ ಅಂತ ಹೇಳಿದ್ರೆ ಅವ್ರೇನು ಬಿಲ್ ಏನು ಕಡಿಮೆ ಮಾಡಲ್ವಲ್ಲ ನಮಗೆ. ಸೊ ಮೊದಲೇ ಹೇಳ್ಬಿಡ್ಬೇಕು, ಆರ್ಡ್ರ್ ಬಂದ ಕೂಡಲೇ ಬ್ರೋ ಇದು ತಣ್ಣಗಿದೆ, ಬಿಸಿ ಮಾಡ್ಕೊಂಡು ತೊಗೊಬನ್ನಿ ಅಥವಾ ಬಿಸಿ ಬಿಸಿ ಫುಡ್ ಕೊಡಿ ಅಂತ ಹೇಳ್ಬಿಡ್ಬೇಕಾದ್ರೆ ಅದೊಂದು ಕಲ್ತ್ಕೊಂಡೆ. ಆಮೇಲೆ ಹೇಳ್ದೆ ಅಂತ ಅವರು ಸಾರಿ ಅಂತ ಹೇಳಿದ್ರು. ಬಟ್ ಇಟ್ಸ್ ಓಕೆ, ಬಟ್ ಆಲ್ರೆಡಿ ನಾವು ಫುಲ್ಲಾಗೆ ಪೇ ಮಾಡ್ತಿದ್ದೀವಲ್ವ, ಅವ್ರು ಕೊಡೋ ಸರ್ವಿಸ್ಗೆ ನಾನು 100% ದುಡ್ಡು ಕೊಡ್ತಿದ್ದೇನೆ ಅಂದರೆ ಅವರು ಸರ್ವಿಸ್ ಹಾಗೆ ಕೊಡಬೇಕು ಅಂತ ಐ ಫೆಲ್ಟ್ ಅಷ್ಟೇ. ಇದು ನನ್ನ ಒಪಿನಿಯನು. ಅದಾದಮೇಲೆ ಅಂದರೆ ಸ್ವಲ್ಪ ಕೋಕೋನಟ್ ಆಯಿಲ್ ಇರೋ ಕಾರಣ ನಮಗೆ ಅಷ್ಟು ತಿನ್ನಬೇಕು ಅಂತ ಅನಿಸಿಲ್ಲ. ಬಟ್ ಈ ರೈಸ್ ಒಂದು ತುಂಬ ಚೆನ್ನಾಗಿತ್ತು. ಎಗ್ ರೈಸ್ ನಾನು ಸ್ವಲ್ಪ ಎಕ್ಸ್ಟ್ರಾ ಎಗ್ ಹೇಳಿ ಹಾಕ್ಸ್ಕೊಂಡು ಮಾಡಿಸ್ಕೊಂಡು ತಿಂದೆ. ಇದೊಂದು ಚೆನ್ನಾಗಿ ಅನ್ನಿಸ್ತು ನನಗೆ. ಸೊ ನಾನು ಇವಾಗ ತಾನೇ ಸುತ್ತಾಕೊಂಡು ಬಂದಿದ್ದಾಯಿತು. ಆ್ಯಂಡ್ ಇವಾಗ ಫೇಸ್ ಸ್ವಲ್ಪ ಕ್ಲೀನ್ ಮಾಡ್ಕೊತಾ ಇದ್ದೀನಿ. ಬೆಳಗ್ಗೆ ಸ್ಟೇಷನಲ್ಲಿ ರೈಲ್ವೆ ಒಳಗಡೆ ನಾನು ಫೇಸ್ ವಾಶ್ ಮಾಡಿ ಟ್ರೈನಲ್ಲಿ. ಇವಾಗ ಮಧ್ಯಾಹ್ನ ಸ್ನಾನ ಮಾಡ್ಕೊಂಡು ಹೋದೆ, ಅವಾಗ ಬರೀ ನೀರಲ್ಲಿ ಮುಖಕ್ಕೆ ತೊಳೆದಿದ್ದು. ಸೊ ಇವಾಗ ಸ್ವಲ್ಪ ನೀಟಾಗಿ ಟಿಶ್ಯೂಲಿ ಒರೆಸಿ ಆ್ಯಂಡ್ ದೆನ್ ಇವಾಗ ಫೇಸ್ ವಾಶ್ ಮಾಡೋದು. ಆಲ್ಮೋಸ್ಟ್ 8 o'clock ಆಗೋಗಿತ್ತು ನಾನು ಫ್ರೆಶ್ ಅಪ್ ಎಲ್ಲ ಆಗೋಷ್ಟರಲ್ಲಿ. ಆ್ಯಂಡ್ ದೆನ್ ನಾನಿರೋ ರೂಮ್ ಬಗ್ಗೆ ಪ್ರೈಸ್ ಬಂದು ಟೋಟಲಾಗಿ ಪೇ ಮಾಡಿದ್ದು ಅಂದರೆ 9,000 ಇತ್ತು, ಇನ್ಕ್ಲೂಡಿಂಗ್ GST ಅದು ಎಲ್ಲ ಸೇರಿಸ್ಬಿಟ್ಟು 11,000 ರೂಪಾಯಿ ಆಯಿತು. ಕಿಚನ್ ಇರುತ್ತೆ, ನಾವು ಹೋಗಿ ಏನು ಬೇಕಾದ್ರೂ ಕುಕ್ ಮಾಡ್ಕೋಬೋದು, ನಮಗೆಲ್ಲನೂ ಫೆಸಿಲಿಟೀಸ್ ಇರುತ್ತೆ ಮತ್ತು ಪರ್ಮಿಷನ್ ಇರುತ್ತೆ. ನಾನು ಬೆಳಗ್ಗೆ ಕಾಫಿ ಎಲ್ಲ ಮಾಡ್ಕೊಂಡು ಕೊಡ್ತೀನಿ. ನೆಕ್ಸ್ಟ್ ವೀಡಿಯೋದಲ್ಲಿ ಅದನ್ನು ತೋರಿಸ್ತಾ ಹೋಗ್ತೀನಿ. ಇದಾಗಿತ್ತು ಇವತ್ತಿನ ಕಂಪ್ಲೀಟ್ ಡೇ ವಿಡಿಯೋ. ಹೋಪ್ ನೀವು ಎಂಜಾಯ್ ಮಾಡಿದ್ದೀರಾ. ನಿಮ್ಗೇನಾದ್ರು ಸ್ವಲ್ಪ ಟಿಪ್ಸ್ ಸಿಕ್ಕಿರ್ಬೋದು, ಐಡಿಯಾ ಸಿಕ್ಕಿರ್ಬೋದು. ಸಿಗೋಣ ಮುಂದೆ ಇನ್ಯಾವ್ದಾದ್ರು ಒಂದು ವೀಡಿಯೋದಲ್ಲಿ. ಅಲ್ಲಿವರೆಗೂ ವೆಯ್ಟ್ ಮಾಡ್ತಾರೆ. ಥ್ಯಾಂಕ್